ಸುದ್ದಿ ಅಂತ ಆಗ್ಲೇ ಹೇಳಿದೆ. ಬೆಳಗಾವಿ ಜಿಲ್ಲೆಯ ಜನ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು. ಚಿಕ್ಕೋಡಿ ಭಾಗದ ಜನ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು. ಯಾಕಂದ್ರೆ ನಿಮ್ಮ ದುಡ್ಡು ನಿಮಗೆ ಸಿಗಲ್ಲ, ಹುಷಾರಾಗಿರಿ ಅಂತ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀವಿ ಅಂದ್ರೆ, ನರೇಗಾ ಯೋಜನೆಯಲ್ಲಿ ಕಾಮಗಾರಿ ಆಗಿಲ್ಲ, ಆದ್ರೆ ದಿನ ಮಾತ್ರ ಬಿಲ್ ಆಗುತ್ತಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಚಿಕ್ಕೋಡಿ ಜನ ಮಿಸ್ ಮಾಡದೆ ಸ್ಟೋರಿ ನೋಡಿ. ನೀವು ಹೇಗ್ ಮೋಸ ಹೋಗ್ತಿದ್ದೀರಿ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ತಾ ಇದ್ದೀವಿ. ಹಂಗಾಗಿ ಸ್ವಲ್ಪ ಅಲರ್ಟ್ ಆಗಿ ಅಂತ. ನಿಮ್ಮ ದುಡ್ಡು ನಿಮಗೆ ಸಿಗ್ತಾ ಇಲ್ಲ, ಇದೆಂಥ ಗೋಲ್ಮಾಲ್. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರೇ ದಯವಿಟ್ಟು ಈ ಕಡೆ ನೋಡಬೇಕು. ನರೇಗಾ ಕಾಮಗಾರಿಯಲ್ಲಿ ನಡೀತಾ ಇದೆ ಭಾರಿ ಗೋಲ್ಮಾಲ್. ಜೋಡಕುರುಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಕರ್ಮಕಾಂಡ ಬಟಾ ಬಯಲಾಗಿದೆ. ಕಾಮಗಾರಿನೇ ಇಲ್ಲ, ಆದ್ರೆ ಬಿಲ್ ಮಾತ್ರ ದಿನಾನೂ ಆಗುತ್ತಂತೆ. ಹೆಂಗೆ? ನಕಲಿ ಹಾಜರಾತಿ ಬಳಸಿ ಬಿಲ್ ಮಾಡ್ತಿದ್ದಾರಂತೆ ಪಿಡಿಒ. ಚಿಕ್ಕೋಡಿ ತಾಲೂಕಿನ ಜೋಡಕುರುಳಿ ಗ್ರಾಮ ಪಂಚಾಯಿತಿಯಲ್ಲಿ ಆಗ್ತಾ ಇರುವ ಭ್ರಷ್ಟಾಚಾರ. ನಕಲಿ ಹಾಜರಾತಿ ಹಾಕಿ ಪ್ರತಿದಿನ ಲಕ್ಷ ಬಿಲ್ ಮಾಡ್ತಿದ್ದಾರಂತೆ ಪಿಡಿಒ ಹಾಗೂ ಇಂಜಿನಿಯರ್ ಕೈವಾಡದಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗ್ತಾ ಇದೆ. ತಾಲೂಕು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಇದಕ್ಕೆ ಸಾಥ್ ಕೊಡ್ತಿದ್ದಾರೆ ಎನ್ನುವಂತ ಶಂಕೆ. ಮೇಲಧಿಕಾರಿಗಳು ಹೇಳಿದ್ರೆ ಕೇಳಲೇಬೇಕು ಅಂತ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಸರ್ ಹೇಳ್ತಿದ್ದಾರೆ ಬಿಡಪ್ಪ ಹಂಗೆ ಮಾಡೋಣ ಅಂತ ಅವರು ಕೂಡ ನಡೆದುಕೊಂಡಿರ್ತಾರೆ, ಅದರಲ್ಲಿ ಡೌಟ್ ಇಲ್ಲ. ಆದ್ರೆ ಇದರಿಂದ ಯಾರಿಗೆ ಹಾನಿ ಆಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಆ ಭಾಗದ ಜನರಿಗೆ, ಅದರ ಜೊತೆಗೆ ಸರ್ಕಾರದ ಬೊಕ್ಕಸದಿಂದ ದುಡ್ಡನ್ನ ಅಕ್ರಮವಾಗಿ ಪಡೆದುಕೊಳ್ತಿದ್ದಾರೆ. ನರೇಗಾ ಯೋಜನೆಯ ಹೆಸರು ಹೇಳ್ಕೊಂಡು. ಯೋಜನೆಗೆ ಸಂಬಂಧಪಟ್ಟಂತೆ ಕೆಲಸಗಳಾಗಿದೆಯಾ ನಿಮ್ಮ ಗ್ರಾಮದಲ್ಲಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ವೇ ಇಲ್ಲ. ಕಾಮಗಾರಿನೇ ಆರಂಭ ಆಗಿಲ್ಲ, ಆದ್ರೂ ಕೂಡ ಬಿಲ್ ಆಗುತ್ತೆ. ಲಕ್ಷ ಹಣ ಬಿಡುಗಡೆ ಆಗ್ತಾ ಇದೆ. ಯಾರ ಪಾಲಾಗ್ತಾ ಇದೆ ಆ ದುಡ್ಡು ಅಂತ ಹೇಳಿದ್ರೆ ಜನಸಾಮಾನ್ಯರ ಜೇಬು ಅಲ್ಲ, ಸರ್ಕಾರದ ಬೊಕ್ಕಸ ಕೂಡ ಅಲ್ಲ. ಅದರ ಮಧ್ಯದಲ್ಲಿ ಇದರ ಹೆಸರು ಹೇಳ್ಕೊಂಡು ಕೆಲಸ ಮಾಡಿಕೊಂಡು ದುಡ್ಡು ಮಾಡ್ತಾ ಇರೋದು ಅಲ್ಲಿನ ಪಿಡಿಒ, ಜೊತೆಗೆ ತಳಮಟ್ಟದ ಅಧಿಕಾರಿಗಳು ಅಂತ, ಜೊತೆಗೆ ಇಂಜಿನಿಯರ್ ಕೂಡ. ನಕಲಿ ಸಹಿ ಹಾಕ್ತಾರಂತೆ, ಕೆಲಸಗಳಾಗ್ತಾ ಇದೆ ಬಿಲ್ ಮಾಡಬೇಕು ಅಂತ. ಆ ಬಿಲ್ನ ಕೊಡೋದು, ದುಡ್ಡನ್ನ ಇಸ್ಕೊಳ್ಳೋದು, ತಮ್ಮ ಪರ್ಸನಲ್ ಜೇಬಿಗೆ ಇಳಿಸ್ಕೊಳ್ಳೋದು, ಇದೇ ಕೆಲಸ ಆಗಿ ಹೋಗಿದೆ. ಬಟ್ ಕಾಮಗಾರಿನೂ ಶೂನ್ಯ, ದುಡ್ಡು ಮಾತ್ರ ಸಿಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ. ಹಾಗಾಗಿ ಜನ ಸ್ವಲ್ಪ ಅಲರ್ಟ್ ಆಗಬೇಕು.